ಅವರಲ್ಲಿ ಇರ್ತಕ್ಕಂಥ ಕಲೆಗಳನ್ನ ಪ್ರದರ್ಶನ ಮಾಡಬಹುದು. ಹಾಡು, ಕತೆ, ಕವನ ಯಾವುದೇ ಆಗಿರ್ಲಿ. ಮತ್ತೆ ಹಾಗೆ ಕಿರುಚಿತ್ರ ಹೇಗೆ ಬಂತು ಅಂತ ಅನಿಸಿಕೆಗಳನ್ನ ಹೇಳೋದ್ರ ಮೂಲಕ ನಿಮ್ಮ ಕಲೆಗಳನ್ನ ಪ್ರದರ್ಶನ ಮಾಡ್ಬೋದು ಮಾಸ್ಟರ್ಸ್. ವೇದಾವತಿ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಹಾ ಮಾಡ್ಕೊಂಡೆ. ಒಂದ್ ನಿಮಿಷ. ಬೇರೆ ಯಾರಾದ್ರೂ ಇದ್ರೆ ಕೊಡಿ ಮೇಡಮ್, ಒಂದ್ 5 ನಿಮಿಷ. ಓಕೆ ಮ್ಯಾಮ್. ನನ್ ಮಗ ಊರಿಗೆ ಹೋಗ್ತಾ ಇದ್ದಾನೆ, ಅವ್ನಿಗೆ ಸ್ವಲ್ಪ ನೋಡ್ಕೊಂಡ್ ಬರ್ತೀನಿ. ನಾಗರತ್ನ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಆದಿತ್ಯ ಲಿಂಬುಗಿನ್ ಜವ. ನಮಸ್ತೆ ಮೇಡಮ್, ಕೇಳಿಸ್ತಾ ಇದ್ದೀರಾ? ನಮಸ್ತೆ ಮ್ಯಾಮ್. ತುಂಬಾ ಚೆನ್ನಾಗಿ ಮಾಡಿದ್ರು ಸ್ಕ್ರಿಪ್ಟ್ ನ. ಯಾವುದೇ ಒಂದು 10 ನಿಮಿಷ ಕಾರ್ಯಕ್ರಮ ಅಂತಂದ್ರು ಅಷ್ಟು ಚೆನ್ನಾಗಿ ಮಾಡ್ತಾರೆ ಮೇಡಮ್. ಅಷ್ಟು ಬ್ರೈನ್ ಉಪಯೋಗಿಸಿ ಎಲ್ಲಾರನ್ನೂ ಸೇರಿಸಿ ಒಂದ್ ಒಳ್ಳೆ ಕಾರ್ಯಕ್ರಮ ತರಬೇಕು. ಅದು ಹಬ್ಬದ ಬಗ್ಗೆನೇ ತರಬೇಕು ಅಂತಂದ್ರು ತುಂಬಾ ಚೆನ್ನಾಗಿ ಮೂಡ್ ಬಂತು. ಕಾರ್ಯಕ್ರಮದ ಬಗ್ಗೆ ನಾವೇನು ಸಜೆಷನ್ ಏನ್ ಹೇಳೋದೇ ಬೇಡ, ತುಂಬಾ ಚೆನ್ನಾಗಿತ್ತು. ನಾನು ಒಂದು ಹಾಡು ಹೇಳೋಣ ಅಂತ ಅಂದ್ಕೊಂಡಿದೀನಿ. ಅದಕ್ ಮೊದಲೇ ಯಾವ ಯಾವ ಹೆಸರಿನವ್ರಿಗೆ ಏನೇನ್ ಗುಣ ಇರುತ್ತೆ ಅಥವಾ ಏನಕ್ಕೆ ಹೆಸರು ಬಂತು ಅನ್ನೋದಕ್ಕೆ ಒಂದು ಚುಟ್ಕ ಹೇಳ್ತೀನಿ. ಕೇಳ್ತಾ ಇದಿಲ್ಲ ಮೇಡಮ್? ಕೇಳಿಸ್ತಾ ಇದೆ ಮ್ಯಾಮ್. ಏನಕ್ಕೆ ಅವ್ರಿಗೆ ಏನೇನ್ ಹೆಸರು ಬಂತು ಅನ್ನೋದಕ್ಕೆ ಮೊದಲಿಗೆ ಕುಂಭಕರ್ಣ ಅಂತ ಅವನಿಗೆ ಏನಕ್ಕೆ ಹೆಸರು ಬಂತು? ಕುಂಭಕರ್ಣ ಅಂತ ಅಂದ್ರೆ ತುಂಬಾ ನಿದ್ದೆ ಮಾಡೋನು, ಅದರಿಂದ ಅವನು ಸೋಮಾರಿತನ, ತಮೋ ಗುಣ ಅವನಿಗೆ, ಅದರಿಂದ ಅವನಿಗೆ ಕುಂಭಕರ್ಣ. ತುಂಬಾ ನಿದ್ರೆ ಮಾಡೋರಿಗೆ ಕುಂಭಕರ್ಣ ತರ ನಿದ್ದೆ ಮಾಡ್ತೀಯ ಹೇಳು ಅಂತ ಅಂತಾರಲ್ವಾ, ಅದರಿಂದ ಕುಂಭಕರ್ಣ ಅಂತ ಅವನಿಗೆ ಹೆಸರು ಬಂತು. ರಾವಣ ಅಂತ ಅಂದ್ರೆ ರಜೋಗುಣ. ಅವನು ಯಾವಾಗ್ಲೂ ಅವನು ತುಂಬಾ ರಜೋಗುಣದಲ್ಲಿರ್ತಾನೆ. ಅಂದ್ರೆ ಅಷ್ಟೇ ಭಕ್ತ ಕೂಡ ಆಗಿರ್ತಾನೆ. ರಾವಣ ಬ್ರಾಹ್ಮಣ ಅವನು, ಅದು ತುಂಬಾ ಭಕ್ತಿ ಇರುತ್ತೆ ಅವನಿಗಿರುವಷ್ಟು ಭಕ್ತಿನಲ್ಲಿ. ಅವನು ಹನುಮಂತ ಮತ್ತು ರಾವಣ ಇಬ್ರೇ ಭಕ್ತಿಗೆ ಹೆಸರಾದವರು. ಅವನು ರಾವಣ ಅಂತ ಅನಿಸ್ಕೊಂಡ್ರು ಎಲ್ಲ ನನಗೆ ಬೇಕು ಅನ್ನೋ ಆಸೆ ತುಂಬಾ. ಬ್ರಾಹ್ಮಣ ಆಸೆ ಇಲ್ಲದೆ ಇರೋರು ಅಂತಾರೆ, ಬಟ್ ಅವನಿಗೆ ಆಸೆ ಇದೆ. ಅದನ್ನ ನಾವು ತಿಳ್ಕೊಬೇಕು. ಯಾರ್ಯಾರು ಏನಕ್ಕೆ ಬಂದಿದ್ರೆ ಸ್ವಲ್ಪ ಒಂದ್ ಚುಟ್ಕ 2 ಪದಗಳು ಮಾತ್ರ ಹೇಳ್ತಾ ಇದ್ದೀನಿ. ವಿಭೀಷಣ ಅಂದ್ರೆ ಸಾತ್ವಿಕ ಗುಣ. ಅಣ್ಣ ತಮ್ಮ ಇಬ್ರೇ ಜೊತೆನೆ ಇದ್ರು. ರಾವಣ ವಿಭೀಷಣ ಅಣ್ಣ ತಮ್ಮ ಆದ್ರೂ ಕೂಡ ಅವ್ರ ಗುಣಗಳು ವ್ಯತ್ಯಾಸ ಇದೆ. ಅದಕ್ಕೆ ಹೇಳ್ತಾರೆ ಒಂದೇ ಮರದಲ್ಲಿ ಬಿಟ್ಕಾಯಿ, ಒಂದು ಜೋಡಿ ಇದ್ರು ಕೂಡ ಒಂದು ಹುಳಿ ಇರುತ್ತೆ, ಒಂದು ಸಿಹಿ ಇರುತ್ತೆ. ಆ ತರ ಗುಣಗಳಲ್ಲಿ ವ್ಯತ್ಯಾಸ ಇದೆ ಅನ್ನೋದ್ರೆ ನಾವು ನೆನ್ಪಿಟ್ಕೊಂಡ್ರೆ ವಿಭೀಷಣ ಮತ್ತು ರಾವಣನೇ ಸಾಕ್ಷಿ ಆಗ್ತಾರೆ. ಅವನು ತುಂಬಾ ಸಾತ್ವಿಕ ಗುಣ. ಅವನಿಗೆ ಏನೂ ಬೇಡ, ಅವನು ಎಲ್ಲ ನನಗೇನು ಬೇಡ, ಒಳ್ಳೆ ಗುಣ ಇರ್ಬೇಕು, ಒಳ್ಳೆ ಭಕ್ತಿ ಇರ್ಬೇಕು, ಎದ್ದಿರ್ಬೇಕು ಅಂತ ಅಣ್ಣನಿಗೆ ವಿರುದ್ಧವಾಗಿರ್ತಾನೆ. ಅದರಿಂದ ಅಣ್ಣ ಅವನ್ನ ಹೊರಗಡೆನೆ ಕಳ್ಸಿರ್ತಾನೆ. ತುಂಬಾ ಒಳ್ಳೆಯವ್ರನ್ನ ಕಂಡ್ರೆ ಕೆಟ್ಟವ್ರಿಗಾಗಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ. ಅಣ್ಣ ತುಂಬಾ ಒಳ್ಳೆಯವನಾದ ಇವನು ಅಂತ ಅಂದ್ಬಿಟ್ಟು ಅವನ್ನ ಆಚೆಗೆ ನೀನ್ ಹೋಗು, ಒಳ್ಳೆ ಯಾರನ್ನಾರು ಅವ್ನು ಹೊಗಳಿದ್ರೆ ರಾಮನ ತುಂಬಾ ಹೊಗಳ್ತಾ ಇರ್ತಾನೆ, ನೀನ್ ರಾಮನ ಜೊತೆಗೆ ಹೋಗಿ ಸೇರ್ಕೊಂತ ಅವನ್ನ ಕಳ್ಸ್ಬಿಡ್ತಾನೆ. ಇವೆಲ್ಲ ಒಂದೊಂದು ಉದಾಹರಣೆ. ನಾವು ಅಂತಿಲ್ವಾ, ಯಾರಾದ್ರೂ ಹೊಗಳಿದ್ರೆ ನಾವು ಅವ್ರ ಮನೆಗೆ ಹೋಗು ಅಂತ ಏನಾದ್ರು ಕೋಪ ಬಂದಾಗ ಅಂತಾರೆ. ಇದ್ರೆ ನಾವು ನೆನ್ಪಿಟ್ಕೊಳಕ್ಕೆ. ಶುದ್ಧ ಸಾತ್ವಿಕದಲ್ಲಿ ಅಂತಂದ್ರೆ ಆನಾಪಾನ ಸತಿ, ಸಾತ್ವಿಕ ಆಹಾರ, ಇದ್ರ ಬಗ್ಗೆಗೆಲ್ಲ ಉದಾಹರಣೆ ಹೇಳ್ಬೇಕು ಅಂದ್ರೆ ಆಂಜನೇಯನೇ ಸಾಕ್ಷಿ. ಆಂಜನೇಯ ದೊಡ್ಡ ಭಕ್ತ, ಭಕ್ತಿಗೆ ಹೆಸರಾದವನೇ ಆಂಜನೇಯ. ಯಾರ ಭಕ್ತ ಅವನು? ರಾಮ ಭಕ್ತ. ಎಲ್ಲಿಲ್ಲಿ ಕುಲ್ಲಿ ಉಸಿರಾಡ್ಲಿ ಅವನು ಉಸಿರೆಲ್ಲ ರಾಮನ ಮೇಲೆ ಇರುತ್ತೆ. ಅದರಿಂದ ನಾವು ಉಸಿರಾಟದಲ್ಲಿ ಕೂಡ ಆನಾಪಾನ ಸತಿ ಅಂದ ತಕ್ಷಣ ನಾವು ನೆನಪು ಬರೋದು ಆಂಜನೇಯ. ಆಮೇಲೆ ಅವನು ಅಂಜಲಿ ಬದ್ಧ, ಯಾವಾಗ್ಲೂ ಕೈ ಮುಕ್ಕೊಂಡೇ ಇರ್ತಾನೆ. ರಾಮ ಕಾಣ್ಲಿ ಸೀತೆ ಕಾಣ್ಲಿ ಅವನು ಯಾವಾಗ್ಲೂ ಕೈ ಮುಕ್ಕೊಂಡೇ ಇರ್ತಾನೆ. ಅದರಿಂದ ಅಂಜಲಿ, ಕೈ ಮುಗಿಯೋದು ಅಂದ್ರೆ ಅಂಜಲಿ. ಅದರಿಂದ ಅಂಜಲಿ ಬದ್ಧವಾಗಿ ನಿಂತ್ಕೊಂಡಿರ್ತಾನೆ ರಾಮನ ಮುಂದೆ, ಸೀತೆ ಮುಂದೆ ಅನ್ನೋದಕ್ಕೆ ಅವನು ಆಂಜನೇಯನೇ ಒಂದು ಸಾಕ್ಷಿ ಆಗುತ್ತೆ. ಆಮೇಲೆ ರಾಮನಿಗೆ ಏನಕ್ಕೆ ಆ ಹೆಸರು ಬಂತು? ರಾಮನಿಗೆ ಆತ್ಮಾನಂದ. ಅವನು ರಾಮ ಅಂದ್ರೆ ಅಂದ್ರೆ ಆತ್ಮ, ಮತ್ತೆ ಅಂದ್ರೆ ಗುಣ. ಅವನು ನಿರ್ಗುಣ, ಆತ್ಮಾನಂದ. ಅವನು ರಾಮನಿಗೆ ತುಂಬಾ ಸಾತ್ವಿಕ, ಜೊತೆಗೆ ತಂದೆ ತಾಯಿ ಮಾತನ್ನ ಅಥವಾ ತಂದೆ ವಾಕ್ಯ ಪರಿಪಾಲಕ. ಯಾರು ತಂದೆ ಮಾತನ್ನ ಕೇಳ್ತಾರೆ ಅವನಿಗೆ ನಿಜವಾಗ್ಲೂ ರಾಮ ಅಂತಾನೆ ಹೆಸರಿಡ್ಬೇಕು. ಅವನು ತುಂಬಾ ಪಿತೃವಾಕ್ಯ ಪರಿಪಾಲಕ ಅಂತ ಅನ್ನೋದನ್ನ ಜ್ಞಾಪಕ ಇಟ್ಕೋಬೇಕು. ಹಾಗೆ ಸೀತನ ನಾವ್ ಯಾವ ರೀತಿ ಜ್ಞಾಪಕ ಇಟ್ಕೊಳ್ಳೋದು? ಅವ್ರದ್ದೇನು ಒಂದ್ 2-3 ಗುಣಗಳು ಮಾತ್ರ ಹೇಳ್ತಾರೆ. ಅವಳಿಗೆ ವಿಶ್ವಶಕ್ತಿ. ಸೀತೆಗಿರುವಂತ ಶಕ್ತಿ ಯಾರಿಗೂ ಕೂಡ ಇಲ್ಲ. ಸಹನೇನಾಗ್ಲಿ, ಕಷ್ಟ ಸಹಿಷ್ಣುತೆ ಮಾಡ್ಕೊಳ್ಳೋದ್ರಾಗ್ಲಿ, ಅವಳು ತುಂಬಾ ಶಕ್ತಿ ಅಂತಂದ್ರೆ ಎನರ್ಜಿನ ಅವಳು ಎಷ್ಟಿತ್ತು ಅಷ್ಟು ಬಳಸ್ಕೊಂಡು ಕಷ್ಟನ ಸಹಿಸ್ಕೊತಾಳೆ. ಸೀತೆ ಅಷ್ಟು ಕಷ್ಟ ಯಾರಿಗೂ ಬೇಡ ಅಂತಾರೆ. ವನವಾಸಕ್ಕೆ ಹೋದ್ರು ಕೂಡ ಅವಳು ಕಷ್ಟ ಅಂತ ಅನ್ನಿಸ್ತಿದ್ರು ಅದನ್ನ ತೋರ್ಪಡಿಸ್ಕೊಳ್ದೆ ಇದ್ದಂಗಿರ್ತಾಳೆ. ಅದಕ್ಕೆ ಕಷ್ಟ ಸಹಿಷ್ಣುತೆಗೆ ಸೀತೆ ತರ ಇರ್ಬೇಕು. ಭೂಮಿನ ನಾವು ಎಷ್ಟೊಂದು ಅಗಿತೀವಿ, ಭೂಮಿ ಕೂಡ ಸೀತೆಗೆ ನಾವು ಹೋಲಿಸ್ತೀವಿ. ಯಾಕೆ ಅಂತಂದ್ರೆ
ಅವಳು ಅಷ್ಟು ಕಷ್ಟ ಸಹಿಷ್ಣುತೆ ಮಾಡ್ಕೊಂಡಿರ್ತಾಳೆ. ಏನೇ ಅಗಿಲಿ ಬಗಿಲಿ ಉಗಿಲಿ ಏನೆಲ್ಲಾ ಮಾಡಿದ್ರು ಕೂಡ ಭೂಮಿ ತಾಳ್ಮೆಯಿಂದ ಇರುತ್ತೆ. ಅದಕ್ಕೆ ಸೀತೆನ ತಾಳ್ಮೆಗೆ ನಾವು ಹೋಲ್ಸ್ಕೊಂಡಿರೋದು. ಮತ್ತೆ ಕೌಶಲ್ಯ ಅಂತ ಅಂದ್ರೆ ಏನು? ಕೌಶಲ್ಯ ಅಂತ ಅಂದ್ರೆ ಕುಶಲ ಅನ್ನೋದು ಕೂಡ ರಾಮಂದ ಇನ್ನೊಂದು ಹೆಸರು ಬರುತ್ತೆ. ಜೊತೆಗೆ ಸಂತೋಷವಾಗಿರ್ತಾನೆ ರಾಮ. ಕುಶಲ ರಾಜ, ಕುಶಲದಲ್ಲಿ ಇದ್ದಿದ್ರಿಂದ ಅವನು ಕುಶಲ ದೇಶದ ರಾಜ ಆಗಿರ್ತಾನೆ. ಅದರಿಂದ ಅವನಿಗೆ ಕೌಸಲ್ಯ ರಾಮ ಅಂತ ಕೂಡ ಹೆಸರಿದೆ. ಅದನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಬೇಕಾದಷ್ಟಿದೆ ಕೌಶಲ್ಯ ಅನ್ನೋದಕ್ಕೆ. ನಮ್ಮ ಗುಣಗಳ ಬಗ್ಗೆ ಕೂಡ ವರ್ಣಿಸ್ಕೋಬಹುದು. ಹಾಗೆ ದಶರಥ ಅಂದ್ರೆ ಏನು? ದಶರಥ ಅಂತ ಅಂದ್ರೆ ಅವನಿಗೆ 10 ತರದ ಗುಣಗಳಿರುತ್ತೆ. ರಥ ಅಂದ್ರೆ ಅವನಿಗೆ ರಥನೂ ಇರ್ಬೋದು. ದಶರಥ ಅಂತ ಅಂದ್ರೆ 10 ಕುದುರೆಗಳು ಇಟ್ಕೊಂಡದಕ್ಕೆ ದಶರಥ ಅಂತ ಕೂಡ ಅಂತಾರೆ. ಜೊತೆಗೆ ನಮ್ಮ ಮನಸ್ಸಲ್ಲಿ ಓಡುವಂತ ಒಂದು ರಥದ ಚಕ್ರಗಳ ತರ ನಮ್ಮ ಮೈಂಡ್ ಕೂಡ ಓಡ್ತಾ ಇರೋದ್ರಿಂದ ನಾವು ಅದನ್ನ ಬೇಕಾದ್ರೆ ಹೋಲಿಸ್ಕೋಬಹುದು. ಅವ್ರಿಗೆ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಈ ರೀತಿ ಎಲ್ಲ 10 ಗುಣಗಳು ಕೂಡ ಅವನಿಗೆ ಆಕ್ಟಿವೇಟ್ ಆಗಿರುತ್ತೆ. ಅದರಿಂದ ದಶರಥ ಅಂತ ಅವನಿಗೆ ಹೆಸರು ನಾವು ಅನ್ಕೋಬಹುದು. ದಶರಥನ ನಾವು ಈ ತರ ಉದಾಹರಣೆ ತಗೋಬಹುದು. ಅಯೋಧ್ಯ ಅಂತಂದ್ರೆ ಯೋಧರು ಎಲ್ಲಿರ್ತಾರೆ? ಅಲ್ಲಿ ಅಯೋಧ್ಯೆನಲ್ಲಿ ತುಂಬಾ ಇದೆಲ್ಲ ಅದಿದ್ದು, ಅದರಿಂದ ಅಯೋಧ್ಯ ಅಂತ ಅಂದ್ರೆ ಒಂದು ರಾಜ್ಯ, ದೊಡ್ಡ ನಗರ, ದೊಡ್ಡ ಒಂದು ಸ್ಥಳ. ಅಲ್ಲಿ ಯೋಧರು ತುಂಬಾ ಇರ್ತಾರೆ. ಅದರಿಂದ ಅಯೋಧ್ಯ ಅಂತ ಬೇಕಾದ್ರೆ ಇಟ್ಕೋಬಹುದು. ರಾಮಾಯಣದಲ್ಲಿ 3 ಗುಣ ಇದೆ. ಆಮೇಲೆ ರಾಮಾಯಣದಲ್ಲಿ 3 ಗುಣ. ಆ 3 ಗುಣದಲ್ಲಿ ರಜೋಗುಣ, ತಮೋಗುಣ, ಸಾತ್ವಿಕ ಗುಣ, ಈ 3 ಇರುವಂತ ವ್ಯಕ್ತಿಗಳೆಲ್ಲರೂ ಕೂಡ ರಾಮಾಯಣದಲ್ಲಿ ಬರ್ತಾರೆ. ಇದನ್ನ ನೆನಪ ಇಟ್ಕೋಬೇಕು. ಧರ್ಮ ಇಲ್ಲದೆ ಇದ್ದಾಗ ರಾವಣ ಏನ್ ಮಾಡ್ತಾನೆ? ಕೆಡ್ತಾನೆ. ಆದ್ರಿಂದ ಧರ್ಮ ಪಾಲಿಸ್ಕೊಳ್ದೆ ಇದರಿಂದ ಅವನು ಯಾವುದೇ ಒಂದು ಒಳ್ಳೆ ಧರ್ಮನ ಅವನು ಪಾಲಿಸ್ಕೊಳ್ಳೇ ಇಲ್ಲ. ಅದರಿಂದ ರಾವಣ ಕೆಡ್ತಾನೆ. ದುರ್ಯೋಧನ ಏನ್ ಮಾಡ್ತಾನೆ? ಯಾವಾಗ್ಲೂ ಶಕುನಿ ಮಾತು ಕೇಳ್ಕೊಂಡು ಬರೀ ಯಾರು ಒಳ್ಳೇದ್ ಹೇಳ್ಕೊಟ್ರೆ ಅವನ್ಗಾಗಲ್ಲ, ಅವನ್ನ ಹೊಗಳ್ಬೇಕು. ಶಕುನಿ ಅವನ್ನ ತುಂಬಾ ಹೊಗಳಿ ಅಟ್ಟಕ್ಕೇರಿಸಿ ಅವನ್ನ ಹಾಳು ಮಾಡ್ತಾನೆ. ಅದರಿಂದ ಹೊಗಳವ್ರನ್ನ ನಂಬಾರ್ದು. ಅದಕ್ಕೆ ಸಾಕ್ಷಿ ಯಾರು? ದುರ್ಯೋಧನ. ಮತ್ತೆ ದಶಕಂಠ ಅಂದ್ರೆ 10 ಕಂಠ ಇರೋರು ಅಂತಲ್ಲ, 10 ತರ. ವಿಭೀಷಣನಿಗೆ ಎಷ್ಟು ಭಯ ಇಲ್ಲದೆ ತರ ಇತ್ತು, ಅದೇ ರೀತಿ 10 ರೀತಿಯ ಗುಣಗಳನ್ನ ಹೊಂದಿಕೊಂಡು ಅವನು ರಾಮನ ಭಕ್ತನಾದ್ರಿಂದ ದಶಕಂಠ ಅಂತ ಕೂಡ ಅವನಿಗೂ ಹೇಳ್ಬೋದು. ರಾಮಾಯಣ ಬರ್ದ ಒಬ್ಬ ರತ್ನಾಕರ ಅಂತ ವಾಲ್ಮೀಕಿ ಇದ್ದ. ಆ ವಾಲ್ಮೀಕಿ ಎಂತ ಕಷ್ಟ, ಎಂತ ಬಡತನ ಇತ್ತು. 8 ಮಕ್ಕಳಿಗೋಸ್ಕರ ಅವನಷ್ಟೆಲ್ಲಾ ಕಷ್ಟ ಪಟ್ಕೊಂಡಿದ್ರು ಕೂಡ ಒಂದಿನ ಅವನಿಗೆ ಜ್ಞಾನೋದಯ ಆಯ್ತು. ನಾವೆಲ್ಲಾ ಕಷ್ಟಪಟ್ಟು ಯಾರಿಗೇನ್ ತಂದ್ಕೊಟ್ರು ನಾಳೆ ದಿವಸ ನಮ್ಗೆ ಅವ್ರು ಯಾರು ಬಂದಿರಲ್ಲ. ನಾವೇ ಉದ್ಧಾರ ಮಾಡ್ಕೋಬೇಕು, ನಾವು ಒಂದ್ ಒಳ್ಳೆ ಹೆಸರು ಮಾಡ್ಕೋಬೇಕು ಅಂದ್ರೆ ನಾವೇ ಮುಂದೆ ಬರ್ಬೇಕು ಅನ್ನೋದಕ್ಕೆ ಒಂದು ವಾಲ್ಮೀಕಿನ ಉದಾಹರಣೆ ತಗೋಬಹುದು. ಇದಿಷ್ಟು ಒಂದು 10 ಪಾಯಿಂಟ್ ನಾನು ಗುರ್ತಾಕೊಂಡಿದ್ದೆ. ಅದೆಲ್ರಿಗೂ ಗೊತ್ತಿರುತ್ತೇನೋ ಅನ್ಕೋತೀನಿ. ತಪ್ಪಿದ್ರೆ ಕ್ಷಮಿಸಿರ್ಲಿ, ಸರಿಗಿದ್ರೆ ಅದನ್ನ ಬಳಸ್ಕೊಳ್ಳಿ ಅಂತ ಹೇಳ್ತಾ, ನಾನು ಇವತ್ತು ಸಂಕ್ರಾಂತಿ, ಇದು ದೇವ್ರದ್ದು ಒಂದು ಶಿವಂದು ಸಂಕ್ರಾಂತಿ ದಿನ ಪಥ ಬದಲಾಯಿಸ್ತಾನಲ್ವ ಸೂರ್ಯ. ಆವಾಗ ಅವನು ಮೊದಲನೇ ಒಂದು ಕಿರಣ ಯಾವ ದೇವತೆಗಳನ್ನ ಬೀಳುತ್ತೆ ಅಂತೆಲ್ಲ ಬರ್ಕೊಂಡಿದ್ದೆ. ಜೊತೆಗೆ ಒಂದು 4-5 ದೇವಸ್ಥಾನಗಳ ಹೆಸರು ಕೂಡ ಇದೆ. ಅದೇ ರೀತಿ ನೆನೆ ದಿವಸ ನಾವು ಅರುಣಾಚಲಮಲ್ಲಿ ಕೂಡ ಬರುತ್ತೆ ಅಂತ ಹೇಳ್ತಿದ್ರು. ಅರುಣಾಚಲಂ ಹೋದ್ವಿ, ದರ್ಶನ ಆಗಿಲ್ಲ. ಅದಕ್ಕೆ ಮತ್ತೆ ಶ್ರೀರಂಗಪಟ್ಟಣದಲ್ಲಿ ಒಂದು ರಂಗನಾಥನ ಪಾದದ ಮೇಲೆ ಬೀಳುತ್ತೆ ಅಂತಾನು. ಮತ್ತೆ ಈ ಬೆಂಗಳೂರಲ್ಲಿ ತುಂಬಾ ಜನ ಹೋಗೋದು ಗವಿಗಂಗಾಧರೇಶ್ವರ ಗುಣಿಗೆ. ಗವಿಗಂಗಾಧರೇಶ್ವರ ಗುಡಿನಲ್ಲಿ ಹೋದ ವರ್ಷ ಸರಿಯಾಗಿ ಕಾಣ್ಲಿಲ್ಲ, ಬಂದು ಮೋಡ ಕೌಚ್ಕೊಂಡ್ಬಿಡ್ತು ಅಂದ್ಬಿಟ್ಟು ತುಂಬಾ ಜನಕ್ಕೆ ಬೇಜಾರಾಗಿತ್ತು. ಈ ವರ್ಷ ತುಂಬಾ ಚೆನ್ನಾಗಾಯ್ತು ಅಂತೆಲ್ಲ ಮೆಸೇಜ್ ಎಲ್ಲ ಹಾಕಿದ್ರು. ಅದ್ರ ಬಗ್ಗೆ ನಾನು ಒಂದು ಹಾಡು ಹೇಳ್ತೀನಿ. ಶಂಕರ ಚಂದ್ರಶೇಖರ ಗಂಗಾಧರ ಸುಮನೋಹರ, ಶಂಕರ ಚಂದ್ರಶೇಖರ ಗಂಗಾಧರ ಮನೋಹರ, ಪಾಹಿ ಮಾಂ ಪರಮೇಶ್ವರ ಮೃತ್ಯುಂಜಯ ವಿಶ್ವೇಶ್ವರ, ಪಾಹಿ ಮಾಂ ಪರಮೇಶ್ವರ ಮೃತ್ಯುಂಜಯ ವಿಶ್ವೇಶ್ವರ. ಶಂಕರ ಚಂದ್ರಶೇಖರ ನೀಲಕಂಠ ಪಾಲನೇತ್ರ ಭಸ್ಮಭೂಷಿತ ಸುಂದರ, ನೀಲಕಂಠ ಪಾಲನೇತ್ರ ಭಸ್ಮಭೂಷಿತ ಸುಂದರ, ಪಾಹಿ ಮಾಂ ಕರುಣಾಕರ ಗಿರಿಜೇಶ ಓಂಕಾರೇಶ್ವರ, ಪಾಹಿ ಮಾಂ ಕರುಣಾಕರ ಗಿರಿಜೇಶ ಓಂಕಾರೇಶ್ವರ. ತಾಂಡವ ಪ್ರಿಯ ಜಯ ನಟೇಶ ವಿಶ್ವನಾಥ ಮಹೇಶ್ವರ, ತಾಂಡವ ಪ್ರಿಯ ಜಯ ನಟೇಶ ವಿಶ್ವನಾಥ ಮಹೇಶ್ವರ, ಪಾಹಿ ಮಾಮ ಭಯಂಕರ ವ್ಯಾಘ್ರ ಚರ್ಮಾಂಬರಧರ, ವ್ಯಾಘ್ರ ಚರ್ಮಾಂಬರಧರ. ಶಂಕರ 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 ಚಂದ್ರಶೇಖರ ಗಂಗಾಧರ ಸುಮನೋಹರ, ಸೋಮನಾಥ ನಾಗನಾಥ ಅಮರನಾಥ ಮನೋಹರ,
ಪಾಹಿ ಮಾಂ ವೈದೇಶ್ವರ ಕೃಷ್ಣೇಶ್ವರ ಶ್ರೀ ಅಮಲೇಶ್ವರ ಪಾಹಿ ಮಾಂ ಪಾಹಿ ಮಾಂ ಪಾಹಿ ಮಾಂ ಪರಮೇಶ್ವರ ಮಲ್ಲಿಕಾರ್ಜುನ ತ್ರ್ಯಂಬಕೇಶ ಉಜ್ಜಯಿನಿ ಕಾಲೇಶ್ವರ ಪಾಹಿ ಮಾಂ ರಾಮೇಶ್ವರ ಭೀಮಾ ಕೇದಾರೇಶ್ವರ ಪಾಹಿ ಮಾಂ ಪಾಹಿ ಮಾಂ ಪಾಹಿ ಮಾಂ ಶಂಕರ ಪಾಹಿ ಮಾಂ ಶಂಕರ ಚಂದ್ರಶೇಖರ ಗಂಗಾಧರ ಸುಮನೋಹರ ಪಾಹಿ ಮಾಂ ಪರಮೇಶ್ವರ ಮೃತ್ಯುಂಜಯ ವಿಶ್ವೇಶ್ವರ ಪಾಹಿ ಮಾಂ ಪಾಹಿ ಮಾಂ. ಹರಿ ಓಂ. ಥ್ಯಾಂಕ್ ಯು ನಾಗರತ್ನ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅಂದ್ರೆ ಯಾರ್ಯಾರಿಗೆ ಯಾವ ಕಾರಣಕ್ಕೆ ಹೆಸರುಗಳು ಬಂತು ಅನ್ನೋದ ಮ್ಯಾಮ್. ಇದು ಹುಟ್ಟದಾಗ್ಲೇ ಬಂದಿರುತ್ತಲ್ವಾ ಮೇಡಮ್ ಅವ್ರಿಗೆ ಹೆಸರು ಇದು, ಇಲ್ಲ ಆಮೇಲೆ ಇದೆಲ್ಲ ಅವರಲ್ಲಿ ಕಾಣಿಸ್ಕೊಂಡ್ ಮೇಲೆ ಹೆಸರು ಬದಲಾಗಿದ್ದ ಮ್ಯಾಮ್ ಇದು? ಮೇಡಮ್ ಇದಕ್ಕೂ ಇನ್ನೊಂದು ಕತೆ ಇದೆ. ಸ್ವಲ್ಪ ಜನಕ್ಕೆ ಹುಟ್ಟಿದಾಗ್ಲೇ ಬಂದಿದೆ, ಒಂದು ಸ್ವಲ್ಪ ಜನಕ್ಕೆ ಅವರ ಗುಣಗಳು ಯಾವ ರೀತಿ ಬದಲಾಗುತ್ತೆ ಅದ್ರ ಮೇಲೆ ಒಂದು ಹೇಳ್ತಾರೆ. ಇದು ಕ್ಲಾಸ್ ತಗೋತೀನಿ ಮೇಡಮ್. ಯಾಕೆಂದ್ರೆ ನಾವು ನಾಮಕರಣದ ಬಗ್ಗೆ ಮಾಡ್ತೀವಲ್ವಾ, ನಾಮಕರಣ ಆವಾಗ ನಾವು ಇವಾಗ 12 ದಿನಕ್ಕೆ, 1 ವರ್ಷಕ್ಕೆ, 3 ತಿಂಗಳಿಗೆ ಈ ತರ ನಮ್ ಟೈಮ್ ಬಂದಾಗ ನಾಮಕರಣ ಇಟ್ಕೋತೀವಲ್ಲ, ಅದಲ್ಲ. ಅದು ಅವರ ಗುಣಗಳು ಯಾವ ರೀತಿ ವ್ಯಕ್ತ ಆಗ್ತಾರೆ ನೋಡ್ಬಿಟ್ಟು 12 ವರ್ಷಕ್ಕೆ ನಾಮಕರಣ ಮಾಡ್ಬೇಕಂತ. 12 ವರ್ಷಕ್ಕೆ ಅವ್ರ ಬುದ್ಧಿ ಬಂದಿರುತ್ತೆ. ಆಗ ಅವ್ರು ಯಾವ ರೀತಿ ನಡ್ಕೋತಾರೆ ಅದ್ರ ನಡತೆ ಮೇಲೆ ಇಡುವಂತದ್ದು ನಾಮಕರಣ ಕೂಡ ದೈವಿಕವಾದ ನಾಮಕರಣ ಅಂತ ಹೇಳ್ತಾರೆ. ಅದು ಒಂದ್ಸರಿ ನಾನು ಕೇಳಿಸ್ಕೊಂಡು ಇನ್ನೊಂದ್ ಕಡೆ ಕಲೆಕ್ಟ್ ಮಾಡಿ ಬರ್ದು ಹೇಳ್ತೀನಿ ಮೇಡಮ್. ಓಕೆ ಓಕೆ. ಅದೇ ನೀವು ಹೇಳುವಾಗ ನನಗ್ ಡೌಟ್ ಬಂತು, ಇವ್ರಿಗೆ ಯಾಕೆ ಈ ತರ ಹೆಸರು ಬಂತು ಅಂತ. ಅದಕ್ಕೆ ಇವ್ರು ಹುಟ್ಟದಾಗ ಬೇರೆ ಹೆಸರು ಇತ್ತಾ, ಆಮೇಲೆ ಈ ಹೆಸರು ಆಯ್ತಾ ಅಂತ ನನ್ಗೆ ಡೌಟ್ ಬಂತು, ಅದಕ್ಕೋಸ್ಕರ ಕೇಳಿದೆ. ಗುಣಗಳೆಲ್ಲ ಆಮೇಲೆ ಬದಲಾವಣೆ ಆಗುತ್ತೆ. ಅದರಿಂದನೇ ನಾಮಕರಣನೇ ಆ ರೀತಿ ಮಾಡಬಾರ್ದು ಅಂತ ಕೊಡಿದೆ. ಒಬ್ರಿಗೆ ವಿನೋದ ಅಂತ ಇಟ್ಟಿರ್ತಾರೆ, ಅವ್ರಿಗೆ ಏನು ವಿನೋದ ಬಂದಿಲ್ಲ. ಸುಗುಣ ಅಂತ ಇಟ್ಟಿರ್ತಾರೆ, ಅವ್ರ ಗುಣ ಎಲ್ಲ ದುರ್ಗುಣ ಇರುತ್ತೆ. ರಾಣಿ ಅಂತ ಹೇಳ್ತಾರೆ, ಅವಳ ಪಾಪ ತಿರ್ಪೆಯವಳಾಗಿರ್ತಾಳೆ, ಅವಳ ಹೆಸರು ರಾಣಿ ಅಂತ ಇರುತ್ತೆ. ಅದನ್ನೆಲ್ಲ ಕೇಳ್ದಾಗ ಹೇಳ್ತಾರೆ ಅವ್ರ ಹೆಸರುಗಳು ಅವ್ರ ನಡತೆಯಾಗ್ಲಿ ಅವ್ರ ಇದಕ್ಕಾಗ್ಲಿ ಬಂದಿರಲ್ಲ. ನಾಮಕರಣ ಮಾಡುವಾಗ ನಾವು 12 ದಿವಸಕ್ಕೆ ಸುಮ್ನೆ ಏನೋ ಒಂದು ಅವ್ರನ್ನ ಗುರ್ತಿಸ್ಕೊಳ್ಳಕ್ಕೆ ಕರಿತೀವಿ ಅಷ್ಟು. ಅವ್ರ ಗುಣಗಳೆಲ್ಲ ಬದಲಾವಣೆ ಆಗೋದು 12 ವರ್ಷಕ್ಕೆ. 12 ವರ್ಷದ ಮೇಲೆ ಅವ್ರಿಗೆ ನಾಮಕರಣ ಮಾಡಿದ್ರೆ ಅದು ರೂಢಿನಾಮ ಅಂತ ಬರುತ್ತೆ ಅಂತ ಏನೋ ಇದೆ ಮೇಡಮ್. ಅದ್ರ ಬಗ್ಗೆ ನೆಕ್ಸ್ಟ್ ಒಂದು ಕ್ಲಾಸ್ ಕೊಡಿ ಮ್ಯಾಮ್, ಇದ್ರ ಬಗ್ಗೆ ಕ್ಲಾಸ್ ಕೊಡಿ. ಒಂದು ಹೆಸರನ್ನ ಯಾವ ತರ ಇಡ್ಬೇಕು, ಮತ್ತೆ ನಾಮಕರಣವನ್ನ ಹೆಂಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ಲಾಸ್ ಕೊಡಿ ಮ್ಯಾಮ್. ಆಧ್ಯಾತ್ಮದ ಬಗ್ಗೆನೇ ಒಂದು 16 ನಮ್ಮ ಇದ್ರಲ್ಲಿ ಬರುತ್ತೆ. 16 ಕ್ರಿಯೆಗಳು ನಡೆಸಿದಾಗ ನಾವು ಒಬ್ಬ ಮನುಷ್ಯರಾಗಿರ್ತೀವಿ. ಅದ್ರ ಬಗ್ಗೆ ನಾವು ಒಂದಿನ ಕ್ಲಾಸ್ ಮಾಡ್ತೀನಿ ಮೇಡಮ್. ಧನ್ಯವಾದ. ಥ್ಯಾಂಕ್ ಯು ಮ್ಯಾಮ್, ಒಳ್ಳೆ ಮಾಹಿತಿಯನ್ನ ಕೊಟ್ಟಿದ್ದೀರಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ನಾಗರತ್ನ ಮ್ಯಾಮ್. ಸುಭದ್ರಾ ಮ್ಯಾಮ್ ಮಾತಾಡ್ಬೋದು ಮ್ಯಾಮ್. ನಮಸ್ತೆ ಲಕ್ಷ್ಮಿ ಮೇಡಮ್. ನಮಸ್ತೆ ಮ್ಯಾಮ್. ಸಕಲ ಕಲಾವಲ್ಲಭೆಯಾದ ಅಶ್ವಿನಿ ಮೇಡಮ್ಗೂ ನಮಸ್ಕಾರ. ಮಂಜುಳಾ ಮೇಡಮ್ ಅವರು, ಸಣ್ಣೇಗೌಡ್ರು, ಅನುರಾಧ ಮೇಡಮ್ ಅವರು ಎಲ್ಲರೂ ಚೆನ್ನಾಗಿ ಪಾತ್ರ ಮಾಡಿದ್ರು. ತುಂಬಾ ಧನ್ಯವಾದಗಳು. ಸಂಕ್ರಾಂತಿ ಮಹಾಕ್ರಾಂತಿ ಅನ್ನೋದನ್ನ ನಾನು ಒಂದು ಹಾಡು ಹೇಳ್ತೀನಿ ಮೇಡಮ್. ನ್ಯಾಯ ನೀತಿ ಮೂರ್ತಿ ವೆತ್ತ ಸತ್ಯ ದೈವವೇ ಮಹಾಮಹಿಮ ಮಂಜುನಾಥ ನಮೋ ಎನ್ನುವೆ, ನಮೋ ಎನ್ನುವೆ, ನಮೋ ಎನ್ನುವೆ. ಭೂಮಿಗಿಳಿದ ಕೈಲಾಸ ನಿನ್ನ ಸನ್ನಿಧಿ, ನೇತ್ರಾವತಿ ನದಿದುವೆ ಮಹಾಸುರ ನದಿ. ಧರ್ಮಪಾಲ ದಯಾಶೀಲ ಮಂಜುನಾಥನೇ, ನಿನ್ನ ಚರಣ ಸೇವೆ ನಮ್ಮ ಗುರಿಯ ಸಾಧನೆ. ಕಾಳರಾತ್ರಿ ಕಾಳರಾಗ ಕುಮಾರ ಸ್ವಾಮಿಯೇ, ನೇಮದಿಂದ ನಮಿಸುವೆನು ಹೆಜ್ಜೆ ಹೆಜ್ಜೆಗೆ. ನ್ಯಾಯ ನೀತಿ ಮೂರ್ತಿ ವೆತ್ತ ಸತ್ಯ ದೈವವೇ ಮಹಾಮಹಿಮ ಮಂಜುನಾಥ ನಮೋ ಎನ್ನುವೆ. ಅಣ್ಣಪ್ಪ ಗುರುವೆ ನಿನಗೆ ಶರಣು ಎನ್ನುವೆ, ನಿನ್ನ ರಕ್ಷೆಯಲ್ಲಿ ನಾನು ಎಲ್ಲ ಗೆಲ್ಲುವೆ. ನ್ಯಾಯ ಮಾರ್ಗದಲ್ಲಿ ನಡೆದು ಧನ್ಯನಾಗುವೆ, ಧರ್ಮವೇ ನನ್ನ ಕಾಯಲೆಂದು ಸದಾ ನಿನ್ನ ಬೇಡುವೆ. ನ್ಯಾಯ ನೀತಿ ಮೂರ್ತಿ ವೆತ್ತ ಸತ್ಯ ದೈವವೇ ಮಹಾಮಹಿಮ ಮಂಜುನಾಥ ನಮೋ ಎನ್ನುವೆ. ಧರ್ಮವನ್ನು ರಕ್ಷಿಸುವ ಶಕ್ತಿ ನೀಡು, ನಿನ್ನ ನಂಬಿ ಬಾಳುವ ಭಕ್ತಿ ನೀಡು. ಸತ್ಯವನ್ನೇ ಗೆಲ್ಲುವ ನ್ಯಾಯ ನೀಡು, ನಮ್ಮ ಮನದ ಗುಡಿಯಲ್ಲಿ ವಾಸ ಮಾಡು.
ನ್ಯಾಯ ನೀತಿ ಮೂರ್ತಿವೆತ್ತ ಸತ್ಯ ದೈವವೇ ಮಹಾಮಹಿಮ ಮಂಜುನಾಥ ನಮೋ ಎನ್ನುವೆ ನಮೋ ಎನ್ನುವೆ ನಮೋ ಎನ್ನುವೆ. ಅವಕಾಶ ಕೊಟ್ಟಿದ್ದಕ್ಕಾಗಿ ಲಕ್ಷ್ಮಿ ಮೇಡಮ್ ಅವ್ರಿಗೆ ಧನ್ಯವಾದಗಳು. ಎಲ್ಲರೂ ಕೇಳಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮಂಜುನಾಥ ಬಗ್ಗೆ ಒಂದು ಅದ್ಭುತವಾದಂತಹ ಹಾಡನ್ನ ಹಾಡಿದೀರಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವೇದಾವತಿ ಮ್ಯಾಮ್. ನಮಸ್ತೆ ಎಲ್ಲರಿಗೂ. ನಮಸ್ತೆ ಮ್ಯಾಮ್. ಫಸ್ಟ್ ಆಫ್ ಆಲ್ ಎಸ್ ಕೆ ವಿ ಅಶ್ವಿನಿ ಅವರಿಗೆ, SKV ಅಂದ್ರೆ ಸಕಲ ಕಲಾ ವಲ್ಲಭಿ ಅಂತೇಳಿ, SKV ಅಶ್ವಿನಿ, ಮಂಜುಳಾ ಮೇಡಮ್ ಮತ್ತೆ ಅನುರಾಧ ಮೇಡಮ್ ಅವರಿಗೆಲ್ಲ ಕಂಗ್ರಾಚುಲೇಷನ್ಸ್. ಮೊನ್ನೆ ರಂಗನಾಥ್ ಸರ್ ಥಿಯರಿಟಿಕಲ್ ಆಗಿ ಹೇಳಿದ್ರು, ಇವರೆಲ್ಲ ಪ್ರಾಕ್ಟಿಕಲ್ ಆಗಿ ಮಾಡಿದ್ದಾರೆ. ತುಂಬು ಹೃದಯದ ಉತ್ಪೂರ್ವಕ ಈಗ ನೀವು ಕ್ರಿಯೇಟಿವಿಟಿಯಾಗಿ ಹೇಳ್ಬಿಟ್ರಿ. ನಮ್ ವೇದವತಿ ಅಮ್ಮ ಕ್ರಿಯೇಟಿವಿಟಿಯಾಗಿ ಹೇಳ್ಬಿಟ್ರಿ. ಈಗ ಹೇಳ್ಬಿಟ್ಟೆ. SKV ಅಂತ ಒಂದು ಹೊಸ ಹೆಸರು ನಾಮಕರಣ ಮಾಡ್ಬಿಟ್ರು. ಸೂಪರ್ ಮೇಡಮ್. ಮೇಲೆ ಅಷ್ಟುದ್ದ ಹೇಳಿದಕ್ಕಿಂತ SKV ಅಶ್ವಿನಿ ಮ್ಯಾಮ್ ಅಂತ ಹೇಳಿ. SKV ಅಶ್ವಿನಿ. ನಾನೀಗ ಲಕ್ಷ್ಮಿ ಮೇಡಮ್ ಸಂಕ್ರಮಣ ಮತ್ತೆ ಋತುಗಳು ಮತ್ತು ನಮ್ಮ ಜೀವನ ಒಂದು ಸರಳ ಅರ್ಥ ಈ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀನಿ. ಸಂಕ್ರಮಣ ಅಂದಾಗ ಸಾಮಾನ್ಯವಾಗಿ ನಮ್ಗೆ ಋತುಗಳು ಮತ್ತು ನಕ್ಷತ್ರಗಳು ನೆನಪಿಗೆ ಬರ್ತವೆ. ಅಂದ್ರೆ ನಮ್ಮ 12 ತಿಂಗಳುಗಳು ನಕ್ಷತ್ರಗಳ ಜೊತೆ ನೇರವಾಗಿ ಸಂಬಂಧ ಹೊಂದಿದೆ. ಇದನ್ನೇ ಆಯುರ್ವೇದದಲ್ಲಿ ಋತುಚರ್ಯ ಅಂತ ಕರೀತಾರೆ. ಅಂದ್ರೆ ಋತುವಿನಂತೆ ಜೀವನ ಶೈಲಿ ಪಾಲನೆ. ನಮಗ್ ಗೊತ್ತಿರಂತೆ ಉತ್ತರಾಯಣ ಅಂದ್ರೆ ರವಿ ಭೂಮಿಗೆ ಹತ್ತಿರವಾಗೋ ಕಾಲ, ದಕ್ಷಿಣಾಯಣ ಅಂದ್ರೆ ರವಿ ಭೂಮಿಯಿಂದ ದೂರ ಇರೋ ಕಾಲ. ನಮ್ಮ 12 ತಿಂಗಳು ಅಂದ್ರೆ ಚೈತ್ರ ವೈಶಾಖ ಇದೆಯಲ್ಲ, ಹಾಗೆ ಚೈತ್ರ ಚಿತ್ರ ನಕ್ಷತ್ರ, ವೈಶಾಖ ವಿಶಾಖ ನಕ್ಷತ್ರ, ಜ್ಯೇಷ್ಠ ಅಂದ್ರೆ ಜ್ಯೇಷ್ಠ ನಕ್ಷತ್ರ, ಆಷಾಢ ಬಂದು ಪೂರ್ವಾಷಾಢ ಉತ್ತರಾಷಾಢ ನಕ್ಷತ್ರ, ಶ್ರಾವಣ ಅಂದ್ರೆ ಶ್ರವಣ ನಕ್ಷತ್ರ, ಭಾದ್ರಪದ ಅಂದ್ರೆ ಪೂರ್ವ ಭಾದ್ರ ಮತ್ತೆ ಉತ್ತರ ಭಾದ್ರ ನಕ್ಷತ್ರ, ಆಶ್ವಯುಜ ಅಂದ್ರೆ ಅಶ್ವಿನಿ ನಕ್ಷತ್ರ, ಕಾರ್ತಿಕ ಮಾಸ ಅಂದ್ರೆ ಕೃತಿಕಾ ನಕ್ಷತ್ರ, ಮಾರ್ಗಶೀರ್ಷ ಅಂದ್ರೆ ಮೃಗಶಿರ ನಕ್ಷತ್ರ, ಪೌಷ ಅಂದ್ರೆ ಪುಷ್ಯ ನಕ್ಷತ್ರ, ಮಘ, ಫಾಲ್ಗುಣ ಬಂದು ಉತ್ತರ ಫಾಲ್ಗುಣಿ ಮತ್ತು ಪೂರ್ವ ಫಾಲ್ಗುಣಿ ನಕ್ಷತ್ರ. ಹಾಗೆ 6 ಋತುಗಳು. ಪ್ರತಿ ಋತುವಿಗೆ 2 ತಿಂಗಳು. ವಸಂತ ಋತು ಅಂದ್ರೆ ಸ್ಪ್ರಿಂಗ್ ಮಂತ್. ಮಧು ಮತ್ತೆ ಮಾಧವ. ಮಧು ಅಂದ್ರೆ ಜೇನುತುಪ್ಪ, ಹೂಗಳಲ್ಲಿ ಸಿಹಿ ಹೆಚ್ಚಾಗೋದು. ಮಾಧವ ಈಸ್ ಈಕ್ವಲ್ ಟು ಜೇನುಗೃಹ, ಜೇನು ಸಂಗ್ರಹ, ಜೇನು ನೊಣಗಳು ಸಕ್ರಿಯವಾಗಿ ಗ್ಲೂಕೋಸ್ ಸಂಗ್ರಹಿಸೋದು, ಭೂಮಿಗೆ ಒಟ್ಟಾಗಿ ಸಿಹಿ ಲೇಪನ. ಮತ್ತೆ 2ನೇ ಋತು ಅಂದ್ರೆ ಗ್ರೀಷ್ಮ ಋತು, ದಟ್ ಈಸ್ ಸಮ್ಮರ್. ಶುಕ್ರ ಮತ್ತೆ ಶುಚಿ. ಶುಕ್ರ ಈಸ್ ಈಕ್ವಲ್ ಟು ಹೊಳಪು, ರವಿ ಶಕ್ತಿ ಹೆಚ್ಚಾಗೋದು ಬೇಸಿಗೆಯಲ್ಲಿ. ಶುಚಿ, ಭೂಮಿ ಮೇಲಿನ ಕಲ್ಮಶಗಳೆಲ್ಲ ಕ್ಲೀನ್ ಆಗೋದು. ನೆಕ್ಸ್ಟ್ ವರ್ಷ ಋತು ಅಂದ್ರೆ ಮಾನ್ಸೂನ್. ನಭಸ ಮತ್ತೆ ನಾಭಸ್ಯ. ನಭಸ ಅಂದ್ರೆ ಮೋಡಗಳು. ಈ ಸಮಯದಲ್ಲಿ ಜೀರ್ಣಕ್ರಿಯೆ ಸ್ವಲ್ಪ ದುರ್ಬಲ, ಅದರಿಂದ ಉಪವಾಸ ಸೂಚನೆ. ನಾಭಸ್ಯ ಅಂದ್ರೆ ಸಿಡಿಲು, ಗುಡುಗು, ನದಿ, ಕೆರೆ, ಸರೋವರ ಎಲ್ಲ ತುಂಬೋದು. ಮತ್ತೆ ಶರತ್ ಋತು ಅಂದ್ರೆ ಆಟಮ್. ಈಶಾ ಮತ್ತೆ ಊರ್ಜಾ. ಈಶಾ ಅಂದ್ರೆ ನಿಯಂತ್ರಣ, ಮಾಸ್ಟರ್. ಮಳೆ ನಿಂತ ನಂತರ ರಿಪೇರು, ಗ್ರೋತು ಅಂತವು. ಆಮೇಲೆ ಊರ್ಜಾ ಶಕ್ತಿ ಅಂದ್ರೆ ಶಕ್ತಿ ಮತ್ತೆ ಬೆಳವಣಿಗೆ. ಆಮೇಲೆ ಬರೋದು ಹೇಮಂತ ಋತು. ಸಾಹಸ ಮತ್ತೆ ಸಾಹಸ್ಯ,
ಸಾಹಸ ಅಂದ್ರೆ ಧೈರ್ಯ, ಶಕ್ತಿ. ದೇಹ ಋತುವಿಗೆ ಹೊಂದಿಕೊಳ್ಳೋದು. ಸಾಹಸ್ಯ ಅಂದ್ರೆ ತಾಳ್ಮೆ, ಸ್ಥಿರತೆ. ಸಾರಿ. ನೆಕ್ಸ್ಟ್ ಲಾಸ್ಟ್ ಶಿಶಿರ ಋತು, ಲೇಟ್ ವಿಂಟರ್. ತಪ ಮತ್ತೆ ತಪಸ್ಯ. ತಪ ಅಂದ್ರೆ ಹೀಟ್ ಸೀಕಿಂಗ್, ದೇಹದಲ್ಲಿ ಉಷ್ಣತೆ ಹೆಚ್ಚಾಗೋದು. ತಪಸ್ಯ ಅಂದ್ರೆ ಮೆಟಬಾಲಿಸಮ್ ಹೆಚ್ಚಳ, ಬೊಜ್ಜು ಕರಗೋದು. ಇಲ್ಲಿ ಮಧು ಮತ್ತು ಮಾಧವ ಈಸ್ ಈಕ್ವಲ್ ಟು ಅನಬಾಲಿಕ್ ಅಂದ್ರೆ ದೇಹ ಕಟ್ಟೋ ಕಾಲ. ತಪ ಮತ್ತು ತಪಸ್ಯ ಕ್ಯಾಟಬಾಲಿಕ್ ಅಂದ್ರೆ ಫ್ಯಾಟ್, ಕೊಬ್ಬು ಕರಗಿಸೋ ಕಾಲ. ಅಂದ್ರೆ ಅದು ಒಂದು ಸುಂದರ ಅಂತ್ಯ. ಮೆಹಿಗ ಮೇಳ ಅಂದ್ರೆ ನದಿ ಸ್ನಾನ, ಶುದ್ಧೀಕರಣ, ಪ್ರಕೃತಿಯ ಜೊತೆ ನಮ್ಮ ಸಂಪರ್ಕ. ಋತುಗಳನ್ನು ಅರ್ಥ ಮಾಡಿಕೊಂಡು ಬದುಕಿದ್ರೆ ದೇಹ, ಮನಸ್ಸು ಮತ್ತು ಪ್ರಕೃತಿಯ ನಡುವೆ ಸಮತೋಲನ ತಾನಾಗಿಯೇ ಬರುತ್ತದೆ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮೋಸ್ಟ್ಲಿ ಇದು ಇನ್ಫಾರ್ಮೇಟಿವ್ ಆಗಿತ್ತು ಅನ್ಸುತ್ತೆ. ಎಸ್ ಮ್ಯಾಮ್, ಖಂಡಿತ ಮ್ಯಾಮ್. ಉತ್ತರಾಯಣ ಅಂದ್ರೆ ಏನು, ಧನ್ಯವಾದಗಳು. ದಕ್ಷಿಣಾಯನ ಅಂದ್ರೆ ಏನು, ಹಾಗೇನೆ ನಕ್ಷತ್ರಗಳ ಬಗ್ಗೆ ತಿಳಿಸಿದ್ರಿ, ಋತುಗಳ ಬಗ್ಗೆ ತಿಳಿಸಿದ್ರಿ. ಇದೆಲ್ಲರಿಗೂ ಬೇಕಾಗಿರೋಂತ ವಿಷಯನ ಮ್ಯಾಮ್. ಅದ್ಭುತವಾದ ಈ ತರ ಬರೀ Thank you. ಕತೆ, ಕವನ, ಹಾಡುಗಳನ್ನ ಹೇಳ್ಕೊಳ್ಳೋದ್ರಿಂದ ಯಾವಾಗ್ಲೂ ಇದೆ ಮ್ಯಾಮ್. ಈ ತರ ಹೊಸದ್ ಏನೋ ಒಂದು ತಿಳಿಸ್ಕೊಡ್ತಾ ಇದ್ರೆ ಅದ್ಭುತವಾದಂತ ಮಾಹಿತಿಯನ್ನ ಕೊಟ್ಟಿದ್ದೀರಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮಂಜುಳಾ ಮ್ಯಾಮ್, ನಿಮ್ದು ಹ್ಯಾಂಡ್ ರೈಸ್ ಇತ್ತು, ಅವಾಗ್ಲೇ ಮಾತಾಡ್ಬೋದು ಮ್ಯಾಮ್. ಮೇಡಮ್, ನಾನೊಂದೀಗ ಭಕ್ತಿ ಗೀತೆ ಆಡ್ತೀನಿ ಮೇಡಮ್. ಎಸ್ ಮ್ಯಾಮ್. ಮಾದೇವ 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 ಮಾದೇವ, ಸೋಜುಗದ ಸೂಜು ಮಲ್ಲಿಗೆ ಮಾದೇವ, ನಿಮ್ಮ ಮಂಡೆ ಮ್ಯಾಲೆ ತುಂಡು ಮಲ್ಲಿಗೆ. ಸೋಜುಗದ ಸೂಜು ಮಲ್ಲಿಗೆ ಮಾದೇವ, ನಿಮ್ಮ ಮಂಡೆ ಮ್ಯಾಲೆ ತುಂಡು ಮಲ್ಲಿಗೆ. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ, ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ, ನಿಮ್ಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ, ನಿಮ್ಮ ಸೋಜುಗದ. ತಪ್ಪಾಳೆ ಬೆಳಗಿವ್ನಿ ತುಪ್ಪವ ಕಾಯ್ಸಿವ್ನಿ, ಕಿತ್ತಾಳೆ ಹಣ್ಣ ತಂದಿವ್ನಿ ಮಾದೇವ, ನಿಮ್ಗೆ ಕಿತ್ತಾಳೆ ಹಣ್ಣ ತಂದಿವ್ನಿ ಮಾದಪ್ಪ, ಕಿತ್ತಾಡಿ ಬರುವ ಪರಸೆಗೆ ಮಾದೇವ, ನಿಮ್ಮ ಸೋಜುಗದ. ಬೆಟ್ಟ ಹತ್ಕೊಂಡು ಹೋಗೋರ್ಗೆ ಹಟ್ಟಿ, ಬೆಟ್ಟ ಹತ್ಕೊಂಡು ಹೋಗೋರ್ಗೆ ಹಟ್ಟಿ, ಹಟ್ಟಿ ಹಂಬಲವ್ಯಾಕ ಮಾದೇವ, ನಿಮ್ಗೆ ಬೆಟ್ಟದ ಮಾದೇವ ಗತಿ ಎಂದು ಅವರಿನ್ನು ಹಟ್ಟಿ ಹಂಬಲವ ಮರೆತಾರೋ ಮಾದೇವ, ನಿಮ್ಮ ಸೋಜುಗದ. ಸೋಜುಗದ ಸೂಜು ಮಲ್ಲಿಗೆ, ಹುಚ್ಚೆಳ್ಳು ಹೂ ನಂಗೆ ಹೆಚ್ಚೇವೋ ನಿನ್ನ ಪರುಸೆ, ಹೆಚ್ಚಾಳಗಾರ ಮಾದಯ್ಯ ಮಾದಯ್ಯ, ನೀನೇ ಹೆಚ್ಚಾಳ ಗ್ಯಾರ ಮಾದಯ್ಯ, ಏಳು ಮಲೆಯ ಹಚ್ಚೇವೋ ಕೌದಳ್ಳಿ ಕಣಿವೇಲಿ ಮಾದೇವ, ನಿಮ್ಮ ಸೋಜುಗದ ಸೂಜು ಮಲ್ಲಿಗೆ ಮಾದೇವ, ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗದ ಸೂಜು ಮಲ್ಲಿಗೆ ಮಾದೇವ್ನ, ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮ್ಯಾಮ್.
ತುಂಬಾ ಚೆನ್ನಾಗಿ ಆಡಿದ್ರಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮಾಸ್ಟರ್ಸ್, ಇನ್ನೊಂದು 10 ನಿಮಿಷಗಳ ಕಾಲ ನಮ್ಗೆ ಟೈಮ್ ಇದೆ ಮಾಸ್ಟರ್ಸ್. ಇನ್ನು ಯಾರಾದ್ರೂ ಹೇಳ್ತಕ್ಕಂಥವ್ರಿಗಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಏನೇ ಆಗಿರ್ಲಿ, ಕತೆ, ಕವನ, ಹಾಡು ಏನ್ ಆಗಿದ್ರು ಸರಿ ಮಾಸ್ಟರ್ಸ್. ಇನ್ನೊಂದ್ 2 ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿ, ಆಮೇಲೆ ನಾವು ಕಾರ್ಯಕ್ರಮವನ್ನ ಸಂಪನ್ನ ಮಾಡೋಣ. ಅನುರಾಧ ಮ್ಯಾಮ್ ಮಾತಾಡ್ಬೋದು ಮ್ಯಾಮ್ ತಾವು. ನಮ್ ಸ್ವಾಮಿ ಒಂದು ಸರ್ ಹಾಡ್ ಹಾಡ್ತೀನಿ, ಒಂದು ಅನ್ಸುತ್ತೆ. ಹಾಡ್ ಹಾಡ್ತೀನಿ ಮ್ಯಾಮ್. ಹಾ ಎಸ್ ಮ್ಯಾಮ್, ಮಾಡಿ ಮ್ಯಾಮ್. ಗೋವಿಂದ ಕೃಷ್ಣ ಜೈ ಗೋಪಾಲ ಕೃಷ್ಣ ಜೈ ಗೋಪಾಲ ಪಾಲ ಬಾಲ ರಾಧ ಕೃಷ್ಣ ಜೈ. ಗೋವಿಂದ ಕೃಷ್ಣ ಜೈ ಗೋಪಾಲ ಕೃಷ್ಣ ಜೈ ಗೋಪಾಲ ಪಾಲ ಬಾಲ ರಾಧ ಕೃಷ್ಣ ಜೈ. ಕೃಷ್ಣ ಜೈ ಕೃಷ್ಣ ಜೈ ಕೃಷ್ಣ ಜೈ ಕೃಷ್ಣ 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 ಜೈ. ಗೋವಿಂದ ಕೃಷ್ಣ ಜೈ ಗೋಪಾಲ ಕೃಷ್ಣ ಜೈ ಗೋಪಾಲ ಪಾಲ ಬಾಲ ರಾಧ ಕೃಷ್ಣ ಜೈ. ಗೋಪಿಕಾ ಮಾಲ ಹಾರಿ ಪ್ಯಾರಿ ಮಾಯಿ ಮೀರ ಮನ ವಿಹಾರಿ ಮದನ ಮೋಹನ ಮುರಳಿಧಾರಿ ಕೃಷ್ಣ ಜೈ. ಗೋಪಿಕಾ ಮಾಲ ಹಾರಿ ಪ್ಯಾರಿ ಮಾಯಿ ಮೀರ ಮನ ವಿಹಾರಿ ಮದನ ಮೋಹನ ಮುರಳಿಧಾರಿ ಕೃಷ್ಣ ಜೈ. ಕೃಷ್ಣ ಜೈ ಕೃಷ್ಣ ಜೈ ಕೃಷ್ಣ ಜೈ ಕೃಷ್ಣ 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 ಜೈ. ಗೋವಿಂದ ಕೃಷ್ಣ ಜೈ ಗೋಪಾಲ ಕೃಷ್ಣ ಜೈ ಗೋಪಾಲ ಪಾಲ ಬಾಲ ರಾಧ ಕೃಷ್ಣ ಜೈ. ಕೃಷ್ಣ ಜೈ ಬಾಲ ಕೃಷ್ಣ ಜೈ ರಾಧಾ ಕೃಷ್ಣ ಜೈ ಕೃಷ್ಣ 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 ಜೈ. ಗೋವಿಂದ ಕೃಷ್ಣ ಜೈ ಗೋಪಾಲ ಕೃಷ್ಣ ಜೈ ಗೋಪಾಲ ಪಾಲ ಬಾಲ ರಾಧ ಕೃಷ್ಣ ಜೈ. ಧನ್ಯವಾದಗಳು ಕಷ್ಟಾಗಿ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸ್ವಾಮಿ ಸರ್ ಅನ್ಮ್ಯೂಟ್ ಮಾಡ್ಕೋಬೋದಾ ತಾವು? ಆಪ್ಷನ್ ಕೊಟ್ಟಿದ್ದೀನಿ. ನಾನು ಯಾರು ಸ್ವಾಮಿ ಅನ್ಕೊಂಡ್ಬಿಟ್ಟೆ ಸರ್. ತಾವು ಎಲ್ಲಿದ್ದೀರಾ ಅಂತ ಗೊತ್ತಾಗ್ತಿಲ್ಲ ಸರ್. ತುಂಬಾ ಡಿಸ್ಟರ್ಬೆನ್ಸ್ ಇದೆ, ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ ಸರ್ ವಾಯ್ಸ್. ಓಕೆ ಸರ್, ತುಂಬಾ ಡಿಸ್ಟರ್ಬೆನ್ಸ್ ಇದೆ, ಕೇಳಿಸ್ತಾ ಇಲ್ಲ. ಸಣ್ಣಗೌಡ ಸರ್ ಮಾತಾಡಿ ಸರ್. ಓಕೆ, ಒಂದು ಶಿಸ್ನೋಳ ಶರೀಫರ ಒಂದು ನೀತಿ ಪದ, ಅದು ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಮ್ಯಾಕ್ಸಿಮಮ್ ಸ್ನೇಹ ಮಾಡಬೇಕಿಂತವಳ, ಸ್ನೇಹ ಮಾಡಬೇಕಿಂತವಳ, ಒಳ್ಳೆ ಮೋಹದಿಂದಲಿ ಬಂದು ಕೂಡುವಂತವಳ, ಸ್ನೇಹ ಮಾಡಬೇಕಿಂತವಳ. ಚಂದ್ರಕ್ಕಾವಿ ಸೀರೆ ಉಟ್ಟು, ದಿವ್ಯ ಕೊಮ್ಮೆ ಪಾರಿಜಮುಖಿ ಕುಪ್ಪಸ ತೊಟ್ಟು, ಚಂದ್ರಕ್ಕಾವಿ ಸೀರೆ ಉಟ್ಟು, ದಿವ್ಯ ಕೊಮ್ಮೆ ಪಾರಿಜಮುಖಿ ಕುಪ್ಪಸ ತೊಟ್ಟು, ಬಂದಳು ಮಂದಿರ ಬಿಟ್ಟು, ಬಂದಳು ಮಂದಿರ ಬಿಟ್ಟು, 4 ಮಂದಿಯೋಳು ಬಂದು ಸೇರುವಳಿಂತು, ಸ್ನೇಹ ಮಾಡಬೇಕಿಂತವಳ, ಒಳ್ಳೆ ಮೋಹದಿಂದಲಿ ಬಂದು ಕೂಡುವಂತವಳ, ಸ್ನೇಹ ಮಾಡಬೇಕಿಂತವಳ. ಕುಸುಮ ಲೋಚನೆಯುವಳ ನೋಡಿ, ಕುಸುಮ ಲೋಚನೆಯುವಳ ನೋಡಿ, ಕಾಮ ವಿಷಯ ಸುರತ ಸುಖ ದಯದಿಂದ ಬೇಡಿ, ವಿನಯ ವಚನದಿ ಮಾತಾಡಿ, ವಿನಯ ವಚನದಿ ಮಾತಾಡಿ, ದೇವ ಶಿಶುನಾಳದೀಶನ ದಯೆಯಿಂದ ಕೂಡಿ, ಸ್ನೇಹ ಮಾಡಬೇಕಿಂತವಳ, ಒಳ್ಳೆ ಮೋಹದಿಂದಲಿ ಬಂದು ಕೂಡುವಂತವಳ, ಸ್ನೇಹ ಮಾಡಬೇಕಿಂತವಳ. ಅರಗಿಳಿ ಸಮಯುವಳ ನುಡಿಯೋ, ಅರಗಿಳಿ ಸಮಯುವಳ ನುಡಿಯೋ, ಚೆಲ್ವ ಸುಳಿನಾಭಿ ಕುಚ ಕುಂಭಗಳ ಹಂಸ ನಡೆಯೋ, ಥಳಥಳಿಸುವ ತೋಳ್ತಡೆಯು, ಥಳಥಳಿಸುವ ತೋಳ್ತಡೆಯು, ಒಳ್ಳೆ ಬಳಬಳಕುವ ನಡುವಿನ ತಳಿರಡಿಯೋ,
ಸ್ನೇಹ ಮಾಡಬೇಕಿಂತವಳ, ಒಳ್ಳೆ ಮೋಹದಿಂದಲಿ ಬಂದು ಕೂಡುವಂತವಳ, ಸ್ನೇಹ ಮಾಡಬೇಕಿಂತವಳ. ಅಭಿನಂದನೆಗಳು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಂದ್ರೆ ಎಂತವರ ಸ್ನೇಹವನ್ನ ಮಾಡ್ಬೇಕು ಅಂತ ಒಂದು ನೀತಿ ಪಾಠವನ್ನ ಹೇಳೋದ್ರ ಮೂಲಕ ಒಂದು ಹಾಡನ್ನ ಹಾಡಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಶ್ಯಾಮಲಾ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್, ಆಪ್ಷನ್ ಕೊಟ್ಟಿದ್ದೀನಿ. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ಒಂದು ಹಾಡು ಹೇಳ್ತೀನಿ. ಎಸ್ ಮ್ಯಾಮ್. ಜಯತು ಜಯ ವಿಠಲ, ನಿನ್ನ ನಾಮವು ಶಾಂತಿಧಾಮವು, ಸೌಖ್ಯದಾರಾಮ. ಆ ಜಯತು ಜಯ ವಿಠಲ, ಪಾವನಾಂಗ ಪಂಡರಿನಾಥ, ಪಾದ ಸೇವಾ ಪುಣ್ಯವನೀತ, ಕರುಣಿಸಿ ಬಾರಯ್ಯ ದರ್ಶನ ತೋರಯ್ಯ, ಕರುಣಿಸಿ ಬಾರಯ್ಯ ದರ್ಶನ ತೋರಯ್ಯ, ನೀಯನ್ನ ಭಾಗ್ಯವಯ್ಯ ಪಾಂಡುರಂಗ ಪಾಂಡುರಂಗಯ್ಯ. ಆ ಜಯತು ಜಯ ವಿಠಲ, ನಿನ್ನ ನಾಮವು ಶಾಂತಿಧಾಮವು, ಸೌಖ್ಯದಾರಾಮ. ಆ ಜಯತು ಜಯ ವಿಠಲ. ಕನಸು ಮನಸಿನ ಜೀವವು ನೀನೆ, ಅಂತರಾತ್ಮನ ಭಾವೋ ನೀನೆ, ಕನಸು ಮನಸಿನ ಜೀವವು ನೀನೆ, ಅಂತರಾತ್ಮನ ಭಾವೋ ನೀನೆ, ಅನ್ಯವು ಇಲ್ಲಯ್ಯ ಎಲ್ಲವೂ ನೀನಯ್ಯ, ಅನ್ಯವು ಇಲ್ಲಯ್ಯ ಎಲ್ಲವೂ ನೀನಯ್ಯ, ಸುಖ ಎಂದ ಮಾತಿಗಯ್ಯ ಪಾಂಡುರಂಗ ಪಾಂಡುರಂಗಯ್ಯ. ಆ ಜಯತು ಜಯ ವಿಠಲ, ನಿನ್ನ ನಾಮವು ಶಾಂತಿಧಾಮವು, ಸೌಖ್ಯದಾರಾಮ. ಆ ಜಯತು ಜಯ ವಿಠಲ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇದಕ್ಕೆ ಮ್ಯಾಮ್ ಹೇಳುದು, ನಮ್ ಗುರುಜಿ ಹೇಳ್ತಾ ಇರ್ತಾರೆ, ಏನೇ ಒಂದು ಅಷ್ಟೇ ಹಾಡಾಗ್ಲಿ ಇದಾಗ್ಲಿ ಏನೇ ಒಂದು ಹಾಡ್ತಾ ಇದ್ರೆ ನಮ್ಮ ವಿಶುದ್ಧ ಚಕ್ರ ಶುದ್ಧಿ ಆಗ್ತಾ ಇರುತ್ತೆ ಅಂತ. ತಮ್ಮ ಭಾಗವಹಿಸಿಕೆ ವಾರನೂ ಸಹ ಪ್ರತಿ ವಾರದಲ್ಲೂ ಸಹ ಇರುತ್ತೆ ಮ್ಯಾಮ್. ಇದೇ ತರ ಹಾಡ್ತಾ ಇದ್ರೆ ನೋಡಿ, ಇದಕ್ಕೆ ನಮ್ಮ ಶ್ಯಾಮಲಾ ಮೇಡಮೇ ಉದಾಹರಣೆ. ನಿಮ್ಮ ರಾಗ ವಾರದಿಂದ ವಾರಕ್ಕೆ ತುಂಬಾ ಅದ್ಭುತವಾಗಿ ಬರ್ತಾ ಇದೆ ಮ್ಯಾಮ್. ಇದೇ ತರ ನಿಮ್ಮ ಪಾರ್ಟಿಸಿಪೇಷನ್ ಬರ್ತಾ ಇರ್ಲಿ ಮ್ಯಾಮ್ ವೇದಿಕೆನಲ್ಲಿ. ತುಂಬಾ ಚೆನ್ನಾಗಿ ಆಡಿದ್ರಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ಸ್. ಮಾಸ್ಟರ್ಸ್ ಇನ್ ಯಾರೇ ಹಾಡೋರು ಇದ್ರು ಹ್ಯಾಂಡ್ ರೈಸ್ ಮಾಡಿ. ನಮ್ ಗೀತಾ ಮೇಡಮ್ ಮಾತಾಡ್ಬೋದಾ? ಗೀತಾ ಮ್ಯಾಮ್, ಗೀತಾ ಮೇಡಮ್ ಮಾತಾಡ್ತೀರಾ? ಓಕೆ ಮಾಸ್ಟರ್ಸ್, ಅವ್ರೇನೋ ಬಿಸಿ ಅನ್ಸುತ್ತೆ. ಇನ್ ಯಾರಾದ್ರೂ ಹಾಡೋರಿದ್ರೆ ಇನ್ನು ಇಬ್ಬರಿಗೋ ಅವಕಾಶ ಇರುತ್ತೆ ಮಾಸ್ಟರ್ಸ್. ಯಾರಾದ್ರೂ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಗೀತಾ ಮ್ಯಾಮ್ ಮಾತಾಡ್ತೀರಾ? ಓಕೆ ಮಾಸ್ಟರ್ಸ್, ಬಿಸಿ ಅನ್ಸುತ್ತೆ ಮೇಡಮ್. ಓಕೆ, ನಮಗೂ ಟೈಮ್ ಆಗಿದೆ, 4:35 ಆಯ್ತು. ಕಾರ್ಯಕ್ರಮ ಸಂಪನ್ನ ಮಾಡುವಂತ ಸಮಯ ಬಂದಿದೆ. ಯಾರಾದ್ರೂ ಇದ್ರೆ ಹ್ಯಾಂಡ್ ರೈಸ್ ಮಾಡಿ, ಆಪ್ಷನ್ ಕೊಡೋಣ, ಅವಕಾಶ ಕೊಡೋಣ. ಇಲ್ಲ ಅಂದ್ರೆ ಕಾರ್ಯಕ್ರಮವನ್ನ ಸಂಪನ್ನ ಮಾಡೋಣ. ನಾಗರತ್ನ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್.
ಇವತ್ತು ತುಂಬಾ ಜನ ಕಡಿಮೆ ಇದ್ದಾರೆ ಮಾಸ್ಟರ್ಸ್, ಹಾಗಾಗಿ ಬೇಗ ಮುಗಿತಾ ಇದೆ ಅಂತ ಅನ್ಕೋತೀನಿ. ಅದಕ್ಕೆ ನಾವು ಎರಡೆರಡು ಸರಿ ತಗೊಳ್ಳೋದು ಬೇಡ, ಆಪ್ಷನ್ ಬೇರೆಯವ್ರು ಕೊಡೋಣ ಅಂತ ಇದ್ವಿ. ಯಾರು ಇಲ್ಲ ಅಂದಿದ್ದಕ್ಕೆ ಹಾಗೆ ಇನ್ನೊಂದು ಹೇಳೋಣ ಅದು ಅಂತ. ಓಕೆ ಮ್ಯಾಮ್, ಒಂದು 5 ನಿಮಿಷ ತಗೊಳ್ಳಿ ಮ್ಯಾಮ್, ಆಮೇಲೆ ಕಾರ್ಯಕ್ರಮ ಸಂಪನ್ನ ಮಾಡೋಣ. ಆಯ್ತು. ಒಂದ್ ಸೆಕೆಂಡ್. ದೃಷ್ಟಿ ನಿನ್ನ ಪಾದದಡಿ ನೋಡು ಹಾಗೆ, ದೃಷ್ಟಿ ನಿನ್ನ ಪಾದದಡಿ ನೀಡೋ ಹಾಗೆ, ದಾರೆ ದುಷ್ಟ ಜನರ ಸಂಘಗಳ ಬಿಡೋ ಹಾಗೆ, ದಾರೆ ದುಷ್ಟ ಜನರ ಸಂಘ ಬಿಡೋ ಹಾಗೆ, ದೃಷ್ಟಿ ನಿನ್ನ ಪಾದದಡಿ ನೀಡೋ ಹಾಗೆ, ದರೆ ದುಷ್ಟ ಜನ ಸಂಘಗಳ ಬಿಡೋ ಹಾಗೆ, ಕೆಟ್ಟ ಮಾತು ಕಿವಿಯಿಂದ ಕೇಳದಂಗೆ, ಕೆಟ್ಟ ಮಾತು ಕಿವಿಯಿಂದ ಕೇಳದಂಗೆ, ಮನ ಮುಟ್ಟಿಸದ ನಿನ್ನ ಧ್ಯಾನ ಬಿಡದಂಗೆ, ಮನ ಮುಟ್ಟಿಸದ ನಿನ್ನ ಧ್ಯಾನ ಬಿಡದಂಗೆ, ದೃಷ್ಟಿ ನಿನ್ನ ಪಾದದಲ್ಲಿ ನೀಡೋ ಹಾಗೆ, ದರೆ ದುಷ್ಟ ಜನರ ಸಂಘ ಬಿಡೋ ಹಾಗೆ, ದಿಟ್ಟನಾಗಿ ಕೈಯನ್ನೆತ್ತಿ ಕೊಡೋ ಹಾಗೆ, ದಿಟ್ಟನಾಗಿ ಕೈಯನ್ನೆತ್ತಿ ಕೊಡೋ ಹಾಗೆ, ಶ್ರೀಕೃಷ್ಣ ನಿನ್ನ ಪೂಜೆಯನ್ನು ಮಾಡೋ ಹಾಗೆ, ಶ್ರೀಕೃಷ್ಣ ನಿನ್ನ ಪೂಜೆಯನ್ನು ಮಾಡೋ ಹಾಗೆ, ದೃಷ್ಟಿ ನಿನ್ನ ಪಾದದಡಿ ನೀಡೋ ಹಾಗೆ, ದಾರೆ ದುಷ್ಟ ಜನರ ಸಂಘ ಬಿಡೋ ಹಾಗೆ, ದುಷ್ಟನಾಗಿ ನಾಲ್ವರೊಳು ತಿರುಗದಂಗೆ, ದುಷ್ಟನಾಗಿ ನಾಲ್ವರೊಳು ತಿರುಗದಂಗೆ, ಬಲು ಶಿಷ್ಟ ಜನ ಸೇವೆಯನ್ನು ಮಾಡೋ ಹಾಗೆ, ಬಲು ಶಿಷ್ಟ ಜನ ಸೇವೆಯನ್ನು ಮಾಡೋ ಹಾಗೆ, ಬಲು ಶಿಷ್ಟ ಜನ ಸೇವೆಯನ್ನು ಮಾಡೋ ಹಾಗೆ, ದೃಷ್ಟಿ ನಿನ್ನ ಪಾದದಲ್ಲಿ ನೀಡೋ ಹಾಗೆ, ದರೆ ದುಷ್ಟ ಜನರ ಸಂಘ ಬಿಡೋ ಹಾಗೆ, ಹುಟ್ಟಿಸಿದ ತಾಯಿ ತಂದೆ ಎಲ್ಲ ನೀನು, ಹುಟ್ಟಿಸಿದ ತಾಯಿ ತಂದೆ ಎಲ್ಲ ನೀನು, ಒಂದು ಹೊಟ್ಟೆಗಾಗಿ ದೈನ್ಯ ಪಡಬೇಕೆ ನಾನು, ಒಂದು ಹೊಟ್ಟೆಗಾಗಿ ದೈನ್ಯ ಪಡಬೇಕೆ ನಾನು, ಪಟ್ಟೆ ಪೀತಾಂಬರ ಪಟ್ಟೆ ಪಟವಳಿ ಬೇಡಲಿಲ್ಲ ನಾನು, ಪಟ್ಟೆ ಪೀತಾಂಬರ ಬೇಡಲಿಲ್ಲ ನಾನು, ಎನ್ನ ಗುಟ್ಟು ಅಭಿಮಾನಗಳ ಕಾಯೋ ನೀನು, ಎನ್ನ ಗುಟ್ಟು ಅಭಿಮಾನಗಳ ಕಾಯೋ ನೀನು, ದೃಷ್ಟಿ ನಿನ್ನ ಪಾದದಡಿ ನೀಡೋ ಹಾಗೆ, ದರೆ ದುಷ್ಟ ಜನರ ಸಂಘ ಬಿಡೋ ಹಾಗೆ, ನಟ್ಟ ನೀರಿನೊಳಗೆ ಈಸಲಾರೆ ನಾನು, ನಟ್ಟ ನೀರಿನೊಳಗೆ ನಾನು ಈಸಲಾರೆ ನಾನು, ಎತ್ತಿ ಕಟ್ಟೆ ಸೇರಿಸಬೇಕಯ್ಯ ನೀನು, ನಟ್ಟ ನೀರಿನೊಳಗೆ ಈಸಲಾರೆ ನಾನು, ಎತ್ತಿ ಕಟ್ಟೆ ಸೇರಿಸಬೇಕಯ್ಯ ನೀನು, ಬೆಟ್ಟದಂತ ಪಾಪ ಹತ್ತಿರುವೆ ನಾನು, ಅದ ಸುಟ್ಟು ಬಿಡು ಪುರಂದರ ವಿಠಲ ನೀನು, ಬೆಟ್ಟದಷ್ಟು ಪಾಪ ಹತ್ತಿರುವೆ ನಾನು, ಅದ ಸುಟ್ಟು ಬಿಡು ಪುರಂದರ ವಿಠಲ ನೀನು, ದೃಷ್ಟಿ ನಿನ್ನ ಪಾದದಲ್ಲಿ ನೀಡೋ ಹಾಗೆ, ದರೆ ದುಷ್ಟ ಜನರ ಸಂಘ ಬಿಡೋ ಹಾಗೆ, ದರೆ ದುಷ್ಟ ಜನರ ಸಂಘ ಬಿಡೋ ಹಾಗೆ. ಹರೇ ಶ್ರೀನಿವಾಸ ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅನುರಾಧ ಮ್ಯಾಮ್, ಒಂದು ಧನ್ಯವಾದ ಅವರಿಗೆ ಹೇಳಿ ನೀವು ಕಾರ್ಯಕ್ರಮ ಸಂಪನ್ನ ಮಾಡ್ಬೋದಾ ಮ್ಯಾಮ್? ನಿಮ್ದು ಕೋವಸ್ಟ್ ಇದೆ, ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ತೆ, ಎಲ್ಲ ಆತ್ಮಬಂಧುಗಳಿಗೂ ನಮಸ್ತೆ. ಇವತ್ತು ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಿದ ಅಶ್ವಿನಿ ಮೇಡಮ್ ಅವರಿಗೆ ಮತ್ತು ಉಳಿದವರಿಗೆ ಹಾಡು ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಮ್ಯಾಮ್ ತಮ್ದು. ಎಲ್ಲರಿಗೂ ಹೌದಾ? ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಸರಿ, ಎಲ್ಲರಿಗೂ ನಮಸ್ತೆ. ಇವತ್ತಿನ ಕಾರ್ಯಕ್ರಮ ಕೇಳಿಸ್ತಿದೆ ಮೇಡಮ್? ಇವತ್ತಿನ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದಿದೆ ಅನ್ಕೊಂಡಿದೀನಿ. ಕಿರುಚಿತ್ರದಲ್ಲಿ ಅಶ್ವಿನಿ ಮೇಡಮ್ ಹೇಳಿದಾಗೆ ಎಲ್ಲ ನಾವು ಮಾಡಿದ್ವಿ. ಹಾಗೂ ಈಗ ಎಲ್ಲರೂ
ಭಕ್ತಿಗೀತೆಗಳು, ಜಾನಪದ ಇವೆಲ್ಲ ಹಾಡಿದ್ರಿ. ನಿಮಗೆಲ್ಲರಿಗೂ ನಮ್ಮ ಫೌಂಡೇಶನ್ ಕಡೆಯಿಂದ ಎಲ್ಲ ಹೃತ್ಪೂರ್ವಕ ಧನ್ಯವಾದಗಳು. ಲಕ್ಷ್ಮಿ ಮೇಡಮ್, ನಿಮ್ಗೂನು ಚೆನ್ನಾಗಿ ನಡೆಸ್ಕೊಡ್ತೀರ ನೀವು, ನಿಮ್ಗೂನು ಧನ್ಯವಾದಗಳು. ಗೀತಾ ಮೇಡಮು, ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಇಷ್ಟ ಹೇಳಿ ಸಂಪನ್ನ ಮಾಡೋಣ ಅಂತ ಅನ್ಕೊಂಡಿದೀವಿ. ಸಂಪನ್ನ ಮಾಡೋಣ ಮೇಡಮ್. ಅನ್ಕೊಂಡಿದೀವಿ ಬೇಡ, ಮಾಡ್ತಾ ಇದೀವಿ ಅಂತ ಹೇಳೋಣ ಅಷ್ಟೇ. ಅನ್ಕೊಂಡಿದೀವಿ ಮಾಡ್ತಾ ಬೇಡ. ಇದೀವಿ. ಓಕೆ ಮ್ಯಾಮ್, ಇದೇ ತರ ಸಂಪನ್ನ ಮಾಡೋಣ. ಟ್ರೈ ಮಾಡ್ತಾರೆ ಮ್ಯಾಮ್, ಇನ್ನು ತುಂಬಾ ಚೆನ್ನಾಗಿ ಮಾಡ್ಬೋದು. ನಮ್ಮ ಮಂಜುಳಾ ಮೇಡಮ್ ಮಾಡ್ತಾರೆ ಅನ್ಕೊಂಡಿದೀನಿ ಕ್ಲಿಯರ್ ಕಟ್ ಆಗಿ. ಅವ್ರಿಗೆ ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಈ ಒಂದು ಶನಿವಾರ ವಿಶೇಷ ಸಂಚಿಕೆ ಅಂದ್ರೆ ಎಲ್ಲರಲ್ಲಿ ಏನು ಹುದುಗಿರುವ ಕಲೆಯನ್ನು ಹೊರಹಾಕುವಂತ ಟೈಮು. ಇದನ್ನು ಎಲ್ಲರೂ ಎಲ್ಲರೂ ತುಂಬಾ ಚೆನ್ನಾಗಿ ಭಾಗವಹಿಸಿದ್ದೀರಾ. ಇನ್ನು ಹೆಚ್ಚಿನ ಜನ ಅಂದ್ರೆ ಇದು ಎಲ್ಲ ನಮ್ಮದೇ ವೇದಿಕೆ, ಹಾಗಾಗಿ ಇದರಲ್ಲಿ ಅವರು ಇವರು ಅಂತ ಇಲ್ಲ. ಈಗ ಲಕ್ಷ್ಮಿ ಮೇಡಮ್ ಹೇಳ್ದಂಗೆ ಹಾಡ್ತಾ ರಾಗ, ಪಾಡ್ತಾ ಇದು ನಂಗೆ ನರಳ್ತಾ ರೋಗ, ಹಾಡ್ತಾ ರಾಗ ಅನ್ನಂಗೆ. ಹಂಗಾಗಿ ಎಲ್ಲರೂ ಹಾಡ್ತಾ ಇದ್ರೆ ನಾವು ಯಾರು ಕಲಾವಿದರಲ್ಲ, ಹಾಡ್ತಾ ಇದ್ರೆ ಅದೇ ಆಟೋಮೆಟಿಕ್ ಆಗಿ ಬರ್ತಾ ಇರುತ್ತೆ. ಅದ್ರಲ್ಲೂ ಶನಿವಾರ ಈ ಮಹಾವತಾರ್ ಫೌಂಡೇಶನ್ ನಮ್ಮ ರಂಗನಾಥ್ ಗುರೂಜಿಯವರು ನಮ್ಗೋಸ್ಕರನೇ ಅಂತಲೇ ಶನಿವಾರ ಮೀಸಲಿಟ್ಟಿದ್ದಾರೆ. ಅದನ್ನ ಎಲ್ಲರೂ ಉಪಯೋಗ ಪಡಿಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಲಕ್ಷ್ಮೀ ಮಹೇಶ್ ಮೇಡಮ್ಗೂ ಹಾಗೂ ಮಧ್ಯಾಹ್ನದ ತರಗತಿಯನ್ನು ನಡೆಸಿಕೊಡ್ತಕ್ಕಂಥ ಗೀತಾ ನಾಯಕನಟ್ಟಿ ಮೇಡಮ್ಗೂ ಹಾಗೂ ಈ ನಮ್ಮಲ್ಲಿ ಏನಿದೆ ಇದು ಹಾಸ್ಯಭರಿತ ಸ್ಕಿಟ್ಗಳನ್ನ ತರ್ತಕ್ಕಂಥ ನಮ್ಮ ಅಶ್ವಿನಿ ಮೇಡಮ್ಗೂ ಹಾಗೂ ಇಲ್ಲಿ ಇರ್ತಕ್ಕಂಥ ಎಲ್ಲಾ ಮಾಸ್ಟರ್ಸ್ಗೂ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ಸೂಪರ್ ಮಂಜುಳಾ ಮ್ಯಾಮ್, ಥ್ಯಾಂಕ್ ಯು ಅನುರಾಧ ಮ್ಯಾಮ್ ಅಂಡ್ ಮಂಜುಳಾ ಮ್ಯಾಮ್. ಥ್ಯಾಂಕ್ ಯು ಮಾಸ್ಟರ್ಸ್. ನಮಗೆ ಈ ಕಾರ್ಯಕ್ರಮವನ್ನ ನಡೆಸೋದಕ್ಕೆ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂತ ನಮ್ಮ ರಂಗನಾಥ್ ಸರ್ ಅವರಿಗೂ ಸಹ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಹಾಗೇನೆ ಮಾಸ್ಟರ್ಸ್ ಇಲ್ಲಿ ತನಕ ನೀವು ಸಹ ಈ ಕಾರ್ಯಕ್ರಮಕ್ಕೆ ಸಾವಧಾನದಿಂದ ಕುಳಿತು ವೀಕ್ಷಣೆಯನ್ನ ಮಾಡಿದೀರಾ. ನಿಮ್ಗೆಲ್ರಿಗೂ ಸಹ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನ ಸಂಪನ್ನ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್.